ನಿಮ್ಮಿಬ್ರು ಬಾಂಡಿಂಗ್ ಹೇಗುಂಟು? ಜಗಳ ಆಡ್ತೀರಾ? ಜಗಳ ಆಟ ಆಡ್ಲಿಕ್ಕೆ ಅಂತ ತಗೊಂಡಿರೋ ಚೆಂಡೆನ ಅದು? ನೀಲ 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 ಮಲಾಯೇ ಸ್ವಾಮಿಯೇ ಬರ್ದು 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 ಅಭ್ಯಾಸ ಆಗಿ ಒಳ್ಳೆ ಸಪೋರ್ಟ್. ವಿಡಿಯೋ ನೋಡ್ತಾರ? ಭಜನೆ ಅಂತ ನಾವು ಮೊದ್ಲಿಂದ ಅಜ್ಜ ಅಪ್ಪ ಅವರೆಲ್ಲ ಹೇಳ್ಕೊಂಡು ಬರ್ತಿದ್ರು, ಅದು ನಮ್ಗೆ ಕೂಡ ಅಭ್ಯಾಸ ಆಯ್ತು. ಖುಷಿ ಆಯಿತು ಕಿರಿಕ್ ಪಾಪ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕಾಗಿ. ನಾವು ಇವತ್ತು ಆಗಸ್ಟ್ 15 80ನೇಯ ಸ್ವಾತಂತ್ರ್ಯೋತ್ಸವವನ್ನು ನಾವು ಇವತ್ತು ಆಚರಿಸಿದ್ದೇವೆ. ಸೊ 80ನೇಯ ಸ್ವಾತಂತ್ರ್ಯೋತ್ಸವ ದಿನದಂದು ನಾವು ಇವತ್ತೊಂದು ಹೊಸತ್ತೊಂದು ಕಂಟೆಂಟ್ನ ಶುರು ಮಾಡಿದ್ದೇವೆ. ನಮ್ಮ ಸುತ್ತಮುತ್ತಲು ಯಾರೆಲ್ಲ ಕಾಣಿಸ್ತಾರೆ, ನಮ್ಮ ಕಣ್ಣಿಗೆ ಯಾರೆಲ್ಲ ಬೀಳ್ತಾರೆ, ಅಂದರೆ ಎಲೆ ಮರೆ ಕಾಯಿ ಥರ ಯಾರೆಲ್ಲ ನಮ್ಮ ಕೆಲವೊಂದೊಂದು ಪ್ರತಿಭೆಗಳಿರುತ್ತೆ. ಸೊ ಅಂಥ ಪ್ರತಿಭೆಗಳನ್ನು ಆದಷ್ಟು ನಮ್ಮ ಒಂದು ಸಣ್ಣ ಚಾನಲ್ನ ಮುಂದೆ ತರುವ ಅಂತ ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಸೊ ಹಾಗೆಯೇ ಇವತ್ತು ನಮ್ಮ ಮುಂದೆ ಬಂದಿರುವಂಥದ್ದು ಪ್ರಣೀತ್ ಮತ್ತು ವಿವಿಧ್ ಅಂತ. ತುಂಬ ಖುಷಿಯಾಗಿ ಕಲ್ತಿರುವಂಥದ್ದು ಒಂದು ಭಜನೆ ಅಂತ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಇವರು ಎಲ್ಲಿಂದ ಈ ಭಜನೆಗೆ ಇಂಟ್ರೆಸ್ಟ್ ಕೊಟ್ಟು ಇದರ ಮೂಲಕ ನಮಗೆ ಎಲ್ಲಿ ಸಿಕ್ಕಿದ್ರು, ಈ ಥರ ಎಲ್ಲ ನೋಡಿಕೊಂಡು ಇವ್ರ ಬಗ್ಗೆ ಮಾತಾಡ್ಸೋಣ. ಸೊ ಸಣ್ಣ ಮಕ್ಕಳು, ಸೊ ಇವಾಗ ಅವರ ಜೊತೆ ಮಾತಾಡಿಸ್ಕೊಂಡು ಅವರ ಕಲಿಕೆ ಎಲ್ಲಿಂದ ಶುರು ಆಯಿತು ಅಂತ ಕೇಳ್ಕೊಳ್ಳೋಣ. ಸೊ ನಮಸ್ತೆ. ಏನು ಹೆಸರು ನಿಮ್ಮದು? ನನ್ನ ಹೆಸರು ಪ್ರಣೀತ್. ನನ್ನ ಹೆಸರು ವಿವಿಧ್. ಎಲ್ಲಿ ಕಲಿತಿರೋದು ನೀವು ಶಾಲೆಯಲ್ಲಿ? ನಾವು ಶ್ರೀರಾಮ ಸುಲ್ಕೇರಿ ಶಾಲೆ. ಶ್ರೀರಾಮ ಶಾಲೆ? ಶ್ರೀರಾಮ ಶಾಲೆ. ನೀವು ಹುಟ್ಟಿರುವಂಥದ್ದು? ನಾವು ಮೂಡಿಬಿದ್ರಿ. ಮೂಡಿಬಿದ್ರಿ ಅಜ್ಜಿ ಮನೆಯಲ್ಲಿ? ಇಲ್ಲಿ ತಂದೆ ಮನೆಯಲ್ಲಿ ಇರೋದಾ? ಹೌದು. ಎಷ್ಟನೇ ಕ್ಲಾಸ್ ಕಲಿತಿರೋದು? ನಾನು ಈಗ 10ನೇ ಕ್ಲಾಸ್ ಕಲಿತಿದ್ದೇನೆ. ನಾನೀಗ 6ನೇ ಕ್ಲಾಸ್ ಕಲ್ತಿದ್ದೆ. 6ನೇ ಕ್ಲಾಸ್. ಹೇಗಿದೆ ಕಲಿಯುವಿಕೆ ಎಲ್ಲ? ಹೇಗೆ ನಡೀತಾ ಉಂಟು? ಚೆನ್ನಾಗಿದೆಯಾ? ಸ್ವಾತಂತ್ರ್ಯ ಇವತ್ತು ಸ್ವಾತಂತ್ರ್ಯ ಅಲ್ವಾ? ಹೋಗ್ಲಿಕ್ಕಿತ್ತ? ಹೋಗ್ಲಿಕ್ಕಿತ್ತು. ನೀವು ಕೂಡ ಖೋ ಪ್ರಾಕ್ಟೀಸ್ ಇತ್ತಲ್ವಾ? ಪ್ರಾಕ್ಟೀಸ್ ಇತ್ತು. ಯಾವಾಗ ಮ್ಯಾಚ್ ಇಲ್ಲ, ಅದು ಮೊನ್ನೆ 10 ತಾರೀಕಿಗೆ ಅಂತಿತ್ತು. ಅದು ಮತ್ತೆ ಇಲ್ಲ ಪೋಸ್ಟ್ಪೋನ್ ಆಯ್ತು. ಯಾವಾಗ ಅಂತ ಹೇಳಿಲ್ಲ, ಇನ್ನಾಗ್ಬೇಕು. ಆಗ್ಬೇಕು. ಭಜನೆ ಇಲ್ಲದೆ ಇನ್ನೊಂದು ಸ್ಪೋರ್ಟ್ಸ್ ಅಲ್ಲಿ ಕೂಡ ಇಂಟ್ರೆಸ್ಟ್. ಕಲಿಯೋದ್ರಲ್ಲೆಲ್ಲ ಹೇಗಿದ್ದೀರಾ ನೀವು? ಚೆನ್ನಾಗಿ ಕಲಿತಿದ್ದೀರಾ? ಕನ್ನಡ ಮೀಡಿಯಂ ಅಲ್ಲ ಕಲಿತಿರೋದು? ಹೌದು. ಕಲಿಯೋದ್ರ ಜೊತೆ ಆಟ ಇದ್ರಲ್ಲೆಲ್ಲ ಭಾಗವಹಿಸ್ತೀವಿ. ಈ ಭಜನೆ ಅನ್ನೋದು ಎಲ್ಲಿಂದ ಶುರುವಾಗಿದ್ ನಿಮ್ಗೆ? ಅದು ನಮ್ಮ ಮನೆಯಲ್ಲಿ ವರ್ಷ ಕೂಡ ನವರಾತ್ರಿ ಆಗ್ತಿರ್ತದಲ್ಲ, ಒಂದ್ ನವರಾತ್ರಿ ಈ ತರವೇ ಅಣ್ಣ ಚಿಕ್ಕಿರುವಾಗ ತಕೊಂಡದ್ದು ಚೆಂಡೆ ಅಂತ ತಕೊಂಡಿದ್ವಿ. ಅವಾಗ ತಂದ ಸಡನ್ ನಮ್ಗೆ ಆಟಾಡ್ಲಿಕ್ಕೆ ಅಂತ ತಗೊಂಡಿರೋ ಚೆಂಡೆ? ಹೌದು. ಸುಮ್ಮನೆ ಈ ತರ ತಕೊಂಡಿದ್ದ, ಅವನಿಗೆ ಚೆಂಡೆಯಲ್ಲಿ ಇಂಟ್ರೆಸ್ಟ್ ಇತ್ತಲ್ಲ, ಅದಕ್ಕೆ ತಕೊಂಡಿದ್ರು. ಒಂದು ದಿವಸ ನವರಾತ್ರಿ ಅಂತ ತಂದಿದ್ರು ನಮ್ಗೆ. ನಾವು ಮೊದ್ಲು ಕೂಡ ತಾಳದಲ್ಲಿ ಮಾಮೂಲಿ ಯಾರೆಲ್ಲ ಹಿಂಗೆ ಭಜನೆ ಮಾಡ್ತಾರೆ ಆ ತರವೇ ಮಾಡ್ತಿದ್ವಿ. ತಾಳ ಮತ್ತೆ ತಮ್ಕಿ ಅಷ್ಟೇ ಅಷ್ಟೇ ಇದ್ದದ್ದು. ಮತ್ತೆ ಚೆಂಡೆದಂದ್ರ ನಿಮ್ಗೆ ಬಡಿಲಿಕ್ಕೆ ಕೊಟ್ರು, ಅದು ಮತ್ತೆ ಬರ್ದು ಅಭ್ಯಾಸ ಆಗಿ ಈಗ ಚೆಂಡ ಅಂದ್ರೆ ಫಸ್ಟ್ ಶುರು ಮಾಡಿದ ಅಣ್ಣ ಸ್ಟಾರ್ಟ್ ಮಾಡಿದ್ದು. ಹಾಗೆ ಮತ್ತೆ ಮನೆಯಲ್ಲೆಲ್ಲ ಯಾವ ತರ ಇದಕ್ಕೆ ಸಪೋರ್ಟ್? ಶಾಲೆಗೆ ಯಾವ ತರ ಸಪೋರ್ಟ್? ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರಲ್ಲ ಎಲ್ಲರೂ. ನೀವು ಮೊದ್ಲು ಭಜನೆ ಎಲ್ಲಿಗೆ ಹೊರಗೆ ಎಲ್ಲಿ ಶುರು ಮಾಡಿದ್ದು ಮೊದ್ಲು? ಫಸ್ಟಿಗೆ ಅದು ನಮ್ಮ ನಾರಾವಿಯಲ್ಲಿ ಒಂದು ಮಂದಿರ ಅಂತ ಉಂಟು, ವಿಶ್ವಕರ್ಮ. ಅಲ್ಲಿ ಫಸ್ಟಿಗೆ ಓದದ್ದು ಭಜನೆ. ವಿಶ್ವಬ್ರಾಹ್ಮಣ ಅಂತ ಒಂದು ಸಂಘದಲ್ಲಿ ಶುರು ಮಾಡಿರುವಂತದ ಅಲ್ಲ? ಇವಾಗ ಚೆಂಡೆ ಅನ್ನೋದು ಸ್ಟಾರ್ಟ್ ಮಾಡಿದ ಅಲ್ಲಿಯಾ, ಭಜನೆ ಅನ್ನೋದು ಹೇಳಿ ಶುರು ಮಾಡಿದ ಅಲ್ಲಿಯಾ ಫಸ್ಟ್? ಅಲ್ಲಲ್ಲ, ಚೆಂಡೆ ಭಜನೆಯಲ್ಲಿ ಮನೆಯಲ್ಲಿ ಶುರು ಮಾಡಿದ್ದು ಮನೆಯಲ್ಲಿ. ಈಗ ಫಂಕ್ಷನ್ಗೆ ಈ ತರ ಹೋಗುವಾಗ ಮನೆಗೆ ಅಲ್ಲ, ಇವಾಗ ಫಂಕ್ಷನ್ಗೆ ಅಂತ ಹೊರಗಡೆ ಹೋಗಿದ್ದು ಅಲ್ಲಿಗೆ ಫಸ್ಟ್. ಹಾಗೆ ಆಮೇಲೆ ಇವಾಗ ಮಂಗಳೋತ್ಸವ ಇದ್ದವಾಗೆಲ್ಲ ಹೊರಗಡೆ ಹೋಗಿ ಭಜನೆ ಎಲ್ಲ ಇದು ಮಾಡ್ತಿರೋದಾ? ಹೌದೌದು. ಯಾರೆಲ್ಲ ಹೋಗ್ತೀರಾ ಮನೆಯಿಂದ? ಇವಾಗ ಭಜನೆ ಇರೋದಾದ್ರೆ ಫ್ಯಾಮಿಲಿ ಫುಲ್ ಹೋಗ್ತೀರಾ, ಇಲ್ಲ ನೀವೇ ಇಬ್ರು ಹೋಗ್ತೀರಾ, ಬೇರೆ ತಂಡದವರ ಜೊತೆ ಹೋಗ್ತೀರಾ? ಇಲ್ಲ, ನಮ್ಮ ಫ್ಯಾಮಿಲಿ ಒಟ್ಟಿಗೆ ಹೋಗ್ತೀವಿ. ಹಾಗೆ ನಿಮ್ದೇನ್ ತಂಡ ಅಂತಿದ್ಯಾ? ತಂಡ ಅಂದ್ರೆ ಒಂದು ವಿಶ್ವಕರ್ಮದೇ ಹೇಳಿದೆಲ್ಲ ಮಂದಿರ, ಅವರೊಟ್ಟಿಗೆ ಹೋಗುವಾಗ ಏನೆಲ್ಲ ಇಟ್ಕೊಂಡು ಹೋಗ್ತೀರಾ? ಇವಾಗ ಭಜನೆಗೆ ಅಂತ ಹೋಗುವಾಗ ಏನೆಲ್ಲ ಇಟ್ಕೊಂಡು ಹೋಗ್ತೀರಾ? ತಾಳ, ಪುಸ್ತಕ, ಚೆಂಡೆ ಮತ್ತೆ ತಮ್ಕಿ ಅಷ್ಟೇ. ಮತ್ತೆ ಲುಂಗಿ ಹಿಡ್ಕೊಂಡು ಶಾಲೆ ಹಿಡ್ಕೊಂಡೆಲ್ಲ ಹಾಗೆ. ಮತ್ತೆ ಹೊರಗಡೆ ಹೋಗಿರುವಂತದ್ದು ಬೇರೆ ಎಲ್ಲಿಯಾದ್ರೂ ಬೇರೆ ಯಾವ್ದಾದ್ರು ಬೇರೆ ಮಂದಿರಗಳಿಗೆ ಹೋಗಿದ್ದೀರಾ? ಮಂಗಳೂರಿಗೆ ಹೋಗಿದ್ವಿ. ಮಂಗಳೂರಿಗೆ ಹೋಗಿದ್ದೀರಾ? ನೆಲ್ಲಿಕಾರು. ಮತ್ತೆ ಕಾರ್ಕಳ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನಕ್ಕೆ, ಸೂರ್ಯ ದೇವಸ್ಥಾನ.
ಇಲ್ಲಿ ನಾರವಿ ನಾರವಿ ಸೂರ್ಯನಾರಾಯಣ ದೇವಸ್ಥಾನ. ಹಾಗೆ ಮೂಡುಬಿದಿರೆ ಆಚೆ ಮೂಡಿಬಿದ್ರೆ ಆಚೆ ಹೋಗ್ಲಿಲ್ಲ. ಇವಾಗ ಶಾಲೆಯಲ್ಲಿ ಏನೆಲ್ಲ ಆಟೋಟ ಸ್ಪರ್ಧೆಯಲ್ಲೆಲ್ಲ ಏನು ಯಾವ್ದ್ರಲ್ಲೆಲ್ಲ ಇಂಟ್ರೆಸ್ಟ್ ನಿಮ್ಗೆ? ನಂಗೆ ಕಬಡ್ಡಿ. ಕಬಡ್ಡಿಯಾ ನಿಮ್ಗೆ? ಖೋಖೋ. ಖೋಖೋ. ಹಾ ನೀವು ಕಬಡ್ಡಿ ಆಡೋದಿಲ್ಲ? ಇಲ್ಲ, ಆಡ್ತೇನೆ. ಹಾ, ಅಷ್ಟು interest. ಇಂಟ್ರೆಸ್ಟ್ ಖೋಖೋದಲ್ಲಿ. ಖೋಖೋದಲ್ಲಿ. ಎಜುಕೇಶನ್ ಅಲ್ಲಿ ಯಾವ ಸಬ್ಜೆಕ್ಟ್ ಇಷ್ಟ? ನಂಗೆ ಇಂಗ್ಲಿಷ್ ಇಷ್ಟನಾ? ಹಾ ಹ್ಮ್, ಕನ್ನಡ ಎಲ್ಲ ಎಲ್ಲ ಇಷ್ಟ. ನಿಮ್ಗೆ ನಂಗೆ ಸಹ ಎಲ್ಲ ಇಷ್ಟ. ಎಲ್ಲ ಇಷ್ಟ. ಟೀಚರ್ಸ್ ಎಲ್ಲ ಹೇಗಿದ್ದಾರೆ? ಸಪೋರ್ಟರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ? ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಪೋರ್ಟ್ ವಿಡಿಯೋ ನೋಡ್ತಾರ? ಇವಾಗ ಈ ಭಜನೆ ಅಂತ ಶುರು ಮಾಡ್ಲಿಕ್ಕೆ ಯಾರಾದ್ರೂ ಯಾವುದೇ ಒಂದು ವಿದ್ಯೆ ಕಲಿಬೇಕಂದ್ರೆ ಒಬ್ರು ಗುರುಗಳು ಬೇಕು. ಸೊ ನೀವು ಇವಾಗ ಯಾರಾದ್ರೂ ಗುರುಗಳು ಅಂತ ಇದ್ದವ ಕಲ್ತಿದ್ದ, ಇಲ್ಲ ಯಾರಿಂದ ಕಲ್ತಿದ್ನ? ಭಜನೆ ಅಂತ ಅದು ಭಜನೆ ಅಂತ ಕಲ್ತಿದ್ ಯಾರಿಂದ? ಚೆಂಡೆ ಅನ್ನೋದು ಕಲ್ತಿದ್ ಯಾರಿಂದ ಅಂತ? ಭಜನೆ ಅಂತ ನಾವು ಮೊದ್ಲಿಂದ ಅಜ್ಜ ಅಪ್ಪ ಅವರೆಲ್ಲ ಹೇಳ್ಕೊಂಡು ಬರ್ತಿದ್ರು. ಅದು ನಮ್ಗೆ ಕೂಡ ಅಭ್ಯಾಸ ಆಯ್ತು. ಹಾಗೆ ಹಾಗೆ ನಾವು ಕಲ್ಕೊಂಡು ಬಂದ್ವಿ. ಚೆಂಡೆ ಅಣ್ಣನನ್ನು ನೋಡಿ ಕಲ್ತದ್ದು. ಹಾಗೆ. ಅಣ್ಣ ಮನೆಯಲ್ಲಿ ಚೆಂಡೆ ಹೊಡಿತಿದ್ದ, ಸೊ ಅದನ್ನ ಈಗ ನೋಡ್ಕೊಂಡು ಪೂಜೆಗೆಲ್ಲ ಫಂಕ್ಷನ್ ಇದ್ರು ಹೋಗ್ತಾನಲ್ಲ. ನವರಾತ್ರಿ ಎಲ್ಲ. ನವರಾತ್ರಿ. ಇವ ಅಣ್ಣ ನೋಡಿ ಕಲ್ತದ್ದು, ನಾನು ಇವನನ್ನು ನೋಡಿ ಕಲ್ತೆ. ಹಾಗೆ. ಅಣ್ಣನ ಹೆಸರು ವಿಘ್ನೇಶ್. ವಿಘ್ನೇಶ್ ಅಂತ. ಅಪ್ಪ ಎಂತ ಕೆಲಸ ಮಾಡ್ತಾರೆ? ಅಪ್ಪ ಚಿನ್ನದ್ದು ಚಿನ್ನದ ಕೆಲಸ. ಎಲ್ಲಿ? ಮಂಗಳೂರಲ್ಲಿ. ಹಾಗೆ. ಅಮ್ಮ ಮನೆಯಲ್ಲಿ. ಮತ್ತೆ ನೀವಿಬ್ರು ಮಕ್ಕಳ? ಹೌದು. ನೀವು ಇವಾಗ ಕುಳಿತುಕೊಂಡು ಭಜನೆ ಮಾತ್ರ ಹೇಳುವಂತದ, ಇಲ್ಲ ಕುಣಿಕೆ ಭಜನೆಗೆಲ್ಲ ಹೋಗಿದ್ದೀರಾ? ಇಲ್ಲಿವರೆಗೆ ಎಲ್ಲಾದ್ರೂ ಹೋಗಿದ್ದೀರಾ? ತುಂಬಾ ಕಡೆಗೆ ಹೋಗಿದ್ದೆ. ಕುಣಿಕೆ ಭಜನೆ ಹೋಗಿದ್ದೀರಾ? ಹೌದಾ? ಕಡೆಗೆ ಹೋಗಿದ್ದಾನೆ. ಅದು ಕೂಡ ಅದೇ ಟೀಮ್ ಅಲ್ಲಿಯಾ ಇಲ್ಲ ಬೇರೆ? ಅಲ್ಲೆಲ್ಲ ಬೇರೆ ಟೀಮ್. ನಮ್ಮದಿಲ್ಲಿ ನಾರಾಯಣಿ ಸೂರ್ಯನಾರಾಯಣ ದೇವಸ್ಥಾನದ ಒಟ್ಟಿಗೆ ಹೋಗುದು. ಅವರೊಟ್ಟಿಗೆ ಹೋಗುದಾ? ನೈಟ್ ಜಾಸ್ತಿ ಇರುತ್ತಲ್ಲ? ನೈಟ್ ಜಾಸ್ತಿ ಇರುದು. ಹೌದು. ಚೆಂಡೆ ಅನ್ನೋದನ್ನ ದೇವರದ್ದು ಎಂತ ರಥೋತ್ಸವಕ್ಕೆ, ಇಲ್ಲಾಂದ್ರೆ ದೇವರದ್ದು ಮೆರವಣಿಗೆಗೆ, ಇದಕ್ಕೆಲ್ಲ ಚೆಂಡೆ ಬಡಿತಾರೆ. ಅನ್ನೋ ಭಜನೆಯಲ್ಲಿ ಬಡಿಯುವ ತರ ಒಂದು ಐಡಿಯಾ ಯಾರಿಗೆ ಬಂದಿದ್ದು ಮೊದ್ಲು? ಮೊದ್ಲು ಆತರ ಅಂತ ಇರ್ಲಿಲ್ಲ. ನಾವು ಅವ್ರು ಹೇಳಿದ್ರಲ್ಲ, ಮನೆಯವರೆಲ್ಲ ಹೇಳಿದ್ರು ಈ ತರ ಬಡಿ ಇದೆ ಅಂತ. ಅದಕ್ಕೆ ಅಂದ್ರೆ ಮನೆಯವರಂದ್ರೆ ಅಣ್ಣ ಹೇಳಿದ, ಇಲ್ಲ ನೀವು? ಇಲ್ಲ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಹೇಳ್ಕೊಂಡ್ ಬಂದಿದಾ? ಹಾಗೆ ಅವರ ಇನ್ಸ್ಪಿರೇಷನ್ ಅಂದಾಗಿ ನೀವು ಅದನ್ನ ಮುಂದುವರಿಸ್ತಿದ್ದೀರಾ? ಮುಂದುವರಿಸಿ. ಇನ್ನು ಭಜನೆಯಲ್ಲಿ ಏನೆಲ್ಲ ಹೊಸದಾಗಿ ಮಾಡ್ಬೇಕಂತಿದ್ಯಾ? ಏನಾದ್ರು ಹೊಸದಾಗಿ ಅಂತ ಇದ್ದಿಲ್ಲ, ಹೀಗೆ ಇದನ್ನೇ ಮುಂದುವರಿಸೋದು ಅಂತ. ಇವಾಗ ಮನೆಯಲ್ಲಿ ಕೂತ್ಕೊಂಡು ಅಂದ್ರೆ ದಿನ ನೀವು ಭಜನೆ ಹೇಳ್ತೀರಾ ಮನೆಯಲ್ಲಿ? ದಿನ ಸಂಜೆ ಹೇಳ್ತೇವೆ, ಭಜನೆ ಹೇಳ್ತೀರಾ? ಇವಾಗ ಹೊರಗೆ ಹೋದವಾಗ ಎಲ್ಲಾದ್ರೂ ತುಂಬಾ ಜನ ಇದ್ದವಾಗ ಅವ್ರ ಮುಂದೆ ಭಜನೆ ಹೇಳುವಾಗ ಎಲ್ಲಾದ್ರೂ ಭಯ ಅಂತ ಆಗಿದ್ಯಾ ನಿಮ್ಗೆ? ಇಲ್ಲ ಭಯ ಅಂತ ಆಗ್ಲಿಲ್ಲ. ಒಟ್ಟಿಗೆ ಇರ್ತಾರಲ್ಲ ಎಲ್ರು, ಖುಷಿಯಾಗಿ ಸಪೋರ್ಟ್ ಮಾಡ್ತಾರೆ ಒಟ್ಟಿಗೆ. ಹಾಗೆ ಅಂತ ಆಗೋದಿಲ್ಲ. ನೀವು ಬಂಜೆ ವರ್ಡ್ ಬರೋದಿಲ್ಲ ರೆಂಕ ಆನ್ಸರ್. ഞാൻ ಕ್ವಶನ್ಗೆ ನೀಡಿದಿಲ್ಲ ಆನ್ಸರ್ ಜಾಸ್ತಿ ಪೂಡ್. ಇವಾಗ ಭಜನೆಗಂತ ರಾತ್ರಿ ಎಲ್ಲ ಇವಾಗ ಜಾಸ್ತಿ ನೀವು ರಾತ್ರಿ ಭಜನೆಗೆ ಹೋಗೋದಲ್ವಾ? ಇವಾಗ ರಾತ್ರಿ ಭಜನೆ ಮುಗಿಸ್ಕೊಂಡ್ ಬಂದು ನೆಕ್ಸ್ಟ್ ಇವಾಗ ಭಾನುವಾರ ಅಂತ ಭಜನೆಗೆ ಹೋದ್ರೆ ಸೋಮವಾರ ಇವಾಗ ಶಾಲೆಗೆ ಹೋಗ್ಬೇಕು, ನಿಮ್ಗೆ ಕಷ್ಟ ಆಗಲ್ಲ? ಇಲ್ಲ, ಕಷ್ಟ ಅಂತ ಆಗುದಿಲ್ಲ. ಭಜನೆ ಅಂತೂ ಯಾವಾಗ್ಲೂ ಇರ್ತದಲ್ಲ. ಭಜನೆ ರಾತ್ರಿ ನಿದ್ದೆ ಮಿಸ್ ಆಗಿ ಬೆಳಿಗ್ಗೆಗೆ ಸ್ವಲ್ಪ ಎಂತ ಲೈಟ್ ಆಗಿ ಎದ್ದು ಆತರ ಹೊಡ್ತೀರಾ? ಆತರ ಇಲ್ಲ, ಆತರ ಎಂತ ಆಗುದಿಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ನೀವು ಎದ್ದೇಳುದು? ಎಷ್ಟು ಗಂಟೆಗೆ? ಬೆಳಿಗ್ಗೆ 6 ಗಂಟೆ. 6 ಗಂಟೆಗೆ ಎದ್ದೇಳ್ತೀರಾ? ಎದ್ದೇಳ್ತೀವಿ. ಆಮೇಲಿಂದ ಶಾಲೆಗೆ ಹೊರಡೋದು, ತಿಂಡಿ ತಿನ್ಕೊಂಡು ದೇವರ ಕೆಲಸ ಎಲ್ಲ ಉಂಟು, ಅದನ್ನೆಲ್ಲ ಮುಗಿಸಿ 1 ಗಂಟೆ ಹೋಗ್ತದೆ ದೇವರ ಕೆಲಸ. ಇಬ್ರು ಸೇರ್ಕೊಂಡು ಮಾಡುದಾ? ಇಬ್ರು. ನಿಮ್ಮಿಬ್ರು ಬಾಂಡಿಂಗ್ ಹೇಗುಂಟು? ಜಗಳ ಆಡ್ತೀರಾ? ಜಗಳ ಫೈಟ್ ಮಾಡ್ಕೊಂತೀರಾ? ಒಮ್ಮೊಮ್ಮೆ ಮಾಡ್ಕೊಳ್ತೀವಿ. ಹಾಗೆ ಅಣ್ಣ ತಮ್ಮಂದ್ರಿಗೆಲ್ಲ ಒಬ್ಬೊಬ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ? ನಿಮ್ಗೆ ಇವಾಗ ಒಂದು ಭಜನೆ ನೋಡದೆ ಒಂದು ಎಷ್ಟು ಭಜನೆ ಹೇಳ್ಬೋದು? ಎಷ್ಟು ಭಜನೆ ನೆನ್ಪುಂಟು ನಿಮ್ಗೆ? ತುಂಬಾ ಒಂದು 10 ನೆನ್ಪಿದ್ಯಾ? 10 ಭಜನೆನ ಪುಸ್ತಕ ನೋಡದೆ ಹೇಳ್ತೀರಾ? ಹೇಳ್ತೀವಿ. ಇವಾಗ ಯಾವ್ದಾದ್ರು ಒಂದು ಹೊರಗಡೆ ಇವಾಗ ಭಜನೆಗಂತ ಹೋದವಾಗ ಯಾರಾದ್ರೂ ನಿಮ್ಗೆ ಅಪ್ರಿಶಿಯೇಟ್ ಮಾಡಿದಾರಾ? ಅಂದ್ರೆ ಚೆನ್ನಾಗಿ ಬರ್ದಿದ್ದೀರಾ ಅಂತ ಏನಾದ್ರು ಹೇಳಿದಾರಾ? ಎಲ್ಲಿ ಹೇಳುವಂತದ್ದು ಒಂದು ಎಲ್ಲಾದ್ರೂ ನೆನ್ಪಿದ್ಯಾ? ಮಂಗಳೂರಲ್ಲಿ. ಅದು ಮಂಗಳೂರಲ್ಲಿ ಹೇಳಿದಾರಾ? ಏನು ಅಂದ್ರೆ ಎಷ್ಟು ರಾತ್ರಿ ಹೋಗಿದ್ದ ನೀವು ಅಲ್ಲಿಗೆ? ರಾತ್ರಿ ಇಲ್ಲ, ಬೆಳಿಗ್ಗೆ ಹೋದದ್ದ. ಸಂಜೆ ಬರುದು ಅಲ್ಲಿ. ಬೆಳಿಗ್ಗೆಯಿಂದ ಒಂದು ಇಷ್ಟಿಷ್ಟು ಗಂಟೆ ಅಂತ ಒಂದೊಂದು ಟೈಮಿಂಗ್ ಕೊಡ್ತಾರೆ. ಆ ತರ ನಮ್ಗೆ ಒಂದು ಇತ್ತು. ಅಲ್ಲಿ ಹೊರದಾಗ ಏನು ಹೇಳಿದ್ರು? ಅಲ್ಲಿ ಚಂದ ಭಜನೆ ಹೇಳ್ತೀರಿ, ಚೆಂಡೆ ಚಂದ ಬಡಿತೀರಿ, ಆ ತರ ಅಂತ ವಿಡಿಯೋ ಎಲ್ಲ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಿದ್ರು. ಹೌದಾ? ಇದಕ್ಕೆ ಅಂತಾನೆ ಪ್ರಾಕ್ಟೀಸ್ ಮಾಡ್ತೀರಾ ಸಪರೇಟ್ ಆಗಿ? ಇಲ್ಲ,
ಈಗ ಭಜನೆ ಸಾಯಂಕಾಲ ಹೇಳು ಅಂದ್ರೆ ಅದ್ರಲ್ಲೇ ಪ್ರಾಕ್ಟೀಸ್ ಅದಲ್ಲೇ ಪ್ರಾಕ್ಟೀಸ್ ಮತ್ತೆ ಭಜನೆಗೆ ಹೋಗುವಾಗ ಅಲ್ಲೇ ಪ್ರಾಕ್ಟೀಸ್, ಅದೇ ಪ್ರಾಕ್ಟೀಸ್. ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಪ್ರಾಕ್ಟೀಸ್ ಅದು ಇದನ್ನು ಏನ್ ಮಾಡಲ್ಲ. ಎಂತಿಲ್ಲ. ಇವಾಗ ಯಾರಾದ್ರೂ ನಿಮ್ ಜೊತೆ ಕಲಿಬೇಕಂತ ಯಾರಾದ್ರೂ ಕೇಳಿದಾರ ನಿಮ್ ಜೊತೆ ಕಲೀಲಿಕ್ಕೆ ಬರ್ಬೇಕು ಅಂತ ಹೇಳಲ್ಲ? ಕೇಳಿಲ್ಲ. ಕೇಳಿಲ್ಲ. ಬಂದ್ರೆ ಕಲಿಸ್ಬೋದಲ್ಲ? ಕಲಿಸಬಹುದು. ಭಜನೆ ಅನ್ನೋದು ಬಿಟ್ಟು ಬೇರೆ ಯಾವ ಆರ್ಟ್ ಬಗ್ಗೆ ಆದ್ರೂ ಏನಾದ್ರೂ ನಿಮ್ಗೆ ಇದಿದ್ಯಾ, ಒಲವು ಇದೆಯಾ? ಒಲವು ಒಂದು ಅದೇ ಭಜನೆ, ಡ್ರಾಯಿಂಗ್ ಮಾಡ್ತೀರಾ? ಡ್ರಾಯಿಂಗ್ ಮಾಡ್ತೇನೆ. ಇಬ್ರು? ನಾ ಮಾಡ್ತೇನೆ ಡ್ರಾಯಿಂಗ್. ಬೇರೆ ಈಗ ಯಕ್ಷಗಾನ ಹೋಗ್ತಾನೆ. ಹಾಗೆ ಬೇರೆ ಮತ್ತೆ ಏನಾದ್ರು? ಮತ್ತೆ 5 ವರ್ಷ ಕುಣಿತ ಭಜನೆಯಲ್ಲಿದ್ದೆ, ಇನ್ನು 5 ವರ್ಷ ಯಕ್ಷಗಾನ. ಯಕ್ಷಗಾನ ಇದು 5 ವರ್ಷ ಕಲೀಲಿಕ್ಕೆ ಹೋಗ್ತೀವಿ. ಎಲ್ಲಿ ಯಕ್ಷಗಾನ? ಅಲ್ಲಿ ಶಾಲೆಯಲ್ಲಿ ಕಲಿಸ್ತಾರೆ. ಇದು ಶ್ರೀರಾಮ ಶಾಲೆ. ಅಲ್ಲಿ ಕಲಿಸ್ತಾರೆ. ಕರಾಟೆ ಎಲ್ಲ ಉಂಟು ಅಲ್ಲಿ? ಕರಾಟೆ ಕೂಡ ಉಂಟಲ್ಲ? ಭರತನಾಟ್ಯ ಉಂಟು, ಸಂಗೀತ ಉಂಟು. ಸರಿ, ಈಗ ಒಂದು ಭಜನೆ ಹೇಳೋಣ. ಇಲ್ಲೇ ಒಂದು. ಸರಿ, ಹೋಗಿ ನಿಮ್ದು ಚೆಂಡೆ ಎಲ್ಲ ತೆಗಿರಿ. ಭಜನೆ ಒಂದು ಇಲ್ಲೇ ಹೇಳುವ. ನೋಡಿ, ಈ ಸಣ್ಣ ಮಕ್ಕಳು ಜಾತ್ರೆಯಲ್ಲೆಲ್ಲ ಇದನ್ನ ಆಟಾಡ್ಲಿಕ್ಕೆ ಅಂತ ತಗೊಳ್ತಾರೆ. ಸೊ ಅದನ್ನೇ ಹಿಡ್ಕೊಂಡು ಇವಾಗ ಶುರು ಮಾಡಿರುವಂತಹ ಒಂದು ಚೆಂಡೆಯಲ್ಲಿ, ಒಂದು ಭಜನೆಯಲ್ಲಿ ಹೊಸ ತರ ತಗೊಂಡ್ಬಂದು ಇವಾಗ ಚೆಂಡೆಯ ಮುಖಾಂತರ ನಮ್ಗೆ ಭಜನೆ ಒಂದು ಇವ್ರ ಮುಖಾಂತರ ಕೇಳೋಣ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೇನೆ ಫೀಲ್ ಆಗುತ್ತೆ ಅದು. ಸೊ ಹೇಳಿ. ಈ ಬಂಪನ ಆಯ್ ಭಜನೆ ಮೈಕ್ ಆಯ್ತು. ಆಯ್ ಆಟ ಟೀಮ್ ಬರ್ಬೋದು. ಈ ಭಜನೆ ಬಂದು ಬಿಟ್ಟು ಹೋಗೋಣ. ಉಲ್ಟೆ ಬಡ ಒಂದು ಶ್ಲೋಕ ಬಂದ. ಶ್ಲೋಕ ಬಂದು ಶುರು ಓ ಬಂದ ಶುಕ್ಲ ಬರ್ತಾನೆ. ಅವೇ ಗಜಾನನಂ ಭೂತಗಣಾದಿ ಸೇವಿತಂ ಕಪಿಷ್ಟ ಶಂಭೋ ಬಲಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಕನ್ಯಾಸ್ವಾಮಿಯಾನಾದು ಬರುವೆ ಸನ್ನಿಧಾನಗು, ಕನ್ಯಾಸ್ವಾಮಿಯಾನಾದು ಬರುವೆ ಸನ್ನಿಧಾನಗು. ಮಲೆ ಮಲೆ ನೀಲಿ ಮಲೆ ಮಿತ್ತುಡುಂಡು ಶಬರಿಮಲೆ, ಮಲೆ ನೀಲಿ ಮಲೆ ಮಿತ್ತುಡುಂಡು ಶಬರಿಮಲೆ. ಕೋಡು ಬಲ್ಪಾದು ತೋಜುಣ ತೋಜುಣ 17 ಮುಟ್ಟುದಾ ಮಿತ್ತುಯೆ. ಅಯ್ಯಪ್ಪ ತಂದನ ತನ ತಂದಾನೋ, ತಂದನ ತನ ತಂದಾನೋ, ತಂದನ ತನ ತಂದಾನೋ, ತಂದನ ತನ ತಂದಾನೋ. ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ, ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ. ಕನ್ಯಾಸ್ವಾಮಿ ಅನಾದ ಬರುವೆ ಸನ್ನಿಧಾನಗೋ, ಕನ್ಯಾಸ್ವಾಮಿ ಅನಾದ ಬರುವೆ ಸನ್ನಿಧಾನಗೋ, ಕನ್ಯಾಸ್ವಾಮಿ ಅನಾದ ಬರುವೆ ಸನ್ನಿಧಾನಗೋ, ಕನ್ಯಾಸ್ವಾಮಿ ಅನಾದ ಬರುವೆ ಸನ್ನಿಧಾನಗೋ. ಮಲೆ ಮಲೆ ಮಿತ್ತುಡುಂಡು, ಮಲೆ ಮಲೆ ಮಿತ್ತುಡುಂಡು ಲೋಕೋ ಗೋ ಬಲ್ಪಾದು ತೋಜುನ, ಲೋಕೋ ಗೋ ಬಲ್ಪಾದು ತೋಜುನ 17 ಮುಟ್ಟುದ ಮಿತ್ತುಡೆ. ತಂದನ ತನ ತಂದಾನೋ, ತಂದನ ತನ ತಂದಾನೋ, ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ, ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ. ಅಂಬೆಡಂದೀಸುದೇ ಉಂಡು ಐಟಮಿಂದ ಮೋಕ್ಷ ಉಂಡು, ಅಂಬೆಡಂದೀಸುದೇ ಉಂಡು
ಆ ಸೌಂಡ್ ನೋಡಿ ಇವಾಗ್ಲೂ ಗುನು 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 ಅಂತ ಗುಣಿತಾ ಇದೆ. ತುಂಬಾ ಚೆನ್ನಾಗಾಯ್ತು. ಇನ್ನೊಂದು ಯಾವ್ದಾದ್ರು ಹೇಳೋಣ? ಇನ್ನೊಂದು ಯಾವ್ದು ಹೇಳ್ತೀರಾ? ನೀಲ ನೀಲ ನೀಲಮಲಾಯಿಲ್ സ്വാമിയേ മഞ്ചരിഞ്ഞൊരാമലായിൽ അയ്യപ്പോ പൊണ്ണനിഞ്ഞ കോവിളിനുള്ളിൽ അയ്യപ്പോ നേയ നിന്ന നിൻരൂപം നീല നീല നീലമലായിൽ മഞ്ചരിഞ്ഞൊരാമലായിൽ പൊണ്ണനിഞ്ഞ കോവിളിനുള്ളിൽ അയ്യപ്പോ നേയ നിന്ന നിൻരൂപം സ്വാമി ശരണം സ്വാമിയേ അയ്യപ്പ സ്വാമിയേ
ನೋಡಿ ತುಂಬ ಖುಷಿ ಆಗುತ್ತೆ ಇದು ಕೇಳಕ್ಕೆ. ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಆ ಚೆಂಡೆದು ಆ ಭಜನೆಗೆ ತಕ್ಕಂತೆ. ಅಯ್ಯಪ್ಪ ಸ್ವಾಮಿದು ಯಾವುದೇ ಭಜನೆಗಳನ್ನ ಅದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ಕೂತ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ, ಎದ್ದುಕೊಂಡು ಕುಣಿಯುವಂತ ಆ ಫೀಲ್ ಬರುತ್ತೆ. ಸೊ ನೀವೆಲ್ಲಾದ್ರೂ ದೇವಸ್ಥಾನದ ಚೆಂಡೆ ಬಡ್ಲಿಕ್ಕೆ ಹೋಗ್ತೀರಾ? ನಾನೊಮ್ಮೆ ಹೋಗಿದ್ದೆ, ಅಣ್ಣನೊಟ್ಟಿಗೆ ಹೋಗಿದ್ದೆ ಬಡಿಲಿಕ್ಕೆ. ಹಾಗೆ ಇದು ಇದಕ್ಕೆಲ್ಲ ಹೋಗ್ತೀರಾ ಮೆರವಣಿಗೆಗೆ ಯಾವ್ದಾದ್ರು? ಇಲ್ಲ ಮೆರವಣಿಗೆ ಹೋಗ್ಲಿಲ್ಲ. ಮೆರವಣಿಗೆ ಎಲ್ಲ ಪೂಜೆಗೆ ದೇವರದ್ದು ಬಲ್ಲಿಗೆ ಎಲ್ಲ ಇಲ್ಲ ಅಣ್ಣ ಹೋಗ್ತಾನೆ ಬಲ್ಲಿಗೆ ಹೋಗ್ತಾನಲ್ಲ. ಓಕೆ, ಇವಾಗ ಇಷ್ಟೆಲ್ಲ ನೀವು ಮಾಡ್ತೀರಲ್ಲ, ನಿಮ್ಗೆ ಎಷ್ಟು ಏಜ್ ಎಷ್ಟು? ನಂಗೆ 15 ವರ್ಷ. ನಂಗೆ 11 ನಡೀತಿದೆ. ಹಾಗೆ ನೋಡಿ, ಇಷ್ಟು ಸಣ್ಣ ಮಕ್ಕಳು. ಸೊ 15 ವರ್ಷ ಅಂತ ಇವರಿಗೆ ನೋಡಿದ್ರೆ ಗೊತ್ತಾಗೋದಿಲ್ಲ ಎಂತ ಪ್ರತಿಭೆಗಳಿದೆ ಇಷ್ಟು ಸಣ್ಣ ವಯಸ್ಸಲ್ಲಿ. ಸೊ ಇದಕ್ಕೆಲ್ಲ ನಿಜವಾಗ್ಲೂ ಊರವರೆಲ್ಲ ಸೇರ್ಕೊಂಡಾಗಿರ್ಬೋದು, ಯಾರೆಲ್ಲ ಕಲೆಯ ಮೇಲೆ ಯಾರೆಲ್ಲ ಒಲವಿದೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದಕ್ಕೆ ಇವಾಗ ಈ ಸಣ್ಣ ಲೈಫಲ್ಲಿ ಇವಾಗ ಒಂದು ಎಷ್ಟು 15 ವರ್ಷ ಆಯ್ತಲ್ವಾ ನಿಮ್ಗೆ? 11 ವರ್ಷ ಆಯ್ತು. ಹೇಗೆ ಅನ್ಸುತ್ತೆ ಲೈಫು? ಖುಷಿ ಆಗ್ತದೆ. ಖುಷಿ ಆಗುತ್ತೆ ಅಂತ ಇವಾಗ ಸಪೋರ್ಟ್ ಮಾಡ್ತಾರಲ್ಲ, ಹಾಗೆ ಖುಷಿ ಆಗ್ತದೆ. ಸಪೋರ್ಟ್ ಸಾಕಾಗುತ್ತಾ ಅನ್ಸುತ್ತಾ ನಿಮ್ಗೆ? ಸಾಕು, ಇನ್ನು ಕೂಡ ಮಾಡಿದ್ರೆ ಇನ್ನು ಕೂಡ ಖುಷಿ ಆಗ್ತದೆ. ಹಾಗೆ ನೆಕ್ಸ್ಟ್ ಬೆಳವಣಿಗೆ. ಇವಾಗ ಸ್ವಲ್ಪ ಓಕೆ, ಇವಾಗ ಸ್ಕೂಲ್ಗೆಲ್ಲ ಹೋಗ್ತಿದ್ದಾರೆ, ಶಾಲೆ ಬಿಟ್ಟು ಆಮೇಲೆ ಇವ್ರದೇ ಒಂದು ಏನಾದರೂ ಕಲೆಗೆ ಏನಾದರೂ ಸಪೋರ್ಟ್ ಮಾಡುವಾಗೆ, ಇಲ್ಲಾಂದ್ರೆ ಕಲೆಗೆ ಏನಾದರೂ ಹೊಸತನ ಕೊಡಬೇಕು ಅಂತ ಯಾರಾದರೂ ಒಂದು ಹೊಸದಾಗಿ ಹೊಸ ಹೆಜ್ಜೆ ಇಟ್ಟವಾಗ ಅವ್ರಿಗೆ ತುಂಬ ಸಪೋರ್ಟ್ಗಳು ಬೇಕಾಗಿರೋದು. ಯಾರಿಗೆ ಆಗಲಿ ಅವನೊಂದು ಅಚೀವ್ ಮಾಡಿದವಾಗ ಬೇಕಾಗಿರೋದಿಲ್ಲ, ಯಾವುದೇ ಸಪೋರ್ಟ್ಗಳು ಬೇಕಾಗಿರೋದಿಲ್ಲ. ಅವ್ನು ಏನು ಸ್ಟಾರ್ಟ್ ಮಾಡ್ತಾನೆ ಅವಾಗ ಬೇಕಾಗಿರುತ್ತೆ ಸಪೋರ್ಟ್ಗಳು. ಅವಾಗ ಯಾರಾದರೂ ಒಂಚೂರು ಸಪೋರ್ಟ್ ಮಾಡಬೇಕು, ಓಕೆ ಚೆನ್ನಾಗಿ ಮಾಡ್ತಿದ್ದೀರಾ, ಒಳ್ಳೇದು ಮಾಡಿ, ಇನ್ನೂ ಮುಂದುವರಿಸಿ ಅಷ್ಟೇ ಹೇಳಿದ್ರೆ ಸಾಕಾಗುತ್ತೆ. ದುಡ್ಡೇ ಅಲ್ಲಾಂದ್ರೆ ಇನ್ನೊಂದೇ ಏನಾದರೂ ಪ್ರಶಸ್ತಿಗಳು ಸನ್ಮಾನಗಳು ಇದು ಮಾಡಿದರೆ ಅಲ್ಲ, ಇದೇ ಸಪೋರ್ಟು. ಇವಾಗ ಅವರಿಗೊಂದು ಚೆನ್ನಾಗಾಗಿದೆ, ಇನ್ನು ಮುಂದುವರಿಸಿ ಏನಾದರೂ ಒಂದು ಅವರು ಸಿಕ್ಕಿದಲ್ಲಿ ಆದ್ರೆ ಒಂದು ಹೇಳಿದ್ರೆ ಮಾತು, ಅದು ತುಂಬಾ ಖುಷಿ ಆಗುತ್ತೆ. ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ, ಅದು ಒಂಥರ ಸ್ಫೂರ್ತಿ ತಗೊಂತಾರೆ ಅದರಿಂದ. ಸೊ ನಾವು ಕೂಡ ಹಾಗೇನೆ ಅದ್ರದ ಒಂದೊಂದು ಪಾಯಿಂಟ್ಗಳನ್ನ ಹಿಡ್ಕೊಂಡು ಇವಾಗ ಮುಂದುವರಿತಿರೋದು. ಸೊ ಇವಾಗ ಇಲ್ಲಿಗೆ ಬರೋಣ. ಈ ಭಜನೆಯ ಮುಖಾಂತರ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಏನಾದರೂ ನಿಮ್ ಗೋಲ್ ಏನು ಇವಾಗ ಮುಂದೆ? ನಮ್ಗೆ ಈಗ ಫಸ್ಟ್ SSLC ಒಳ್ಳೆ ಮಾರ್ಕ್ ತಗೊಳ್ಬೇಕು. 600ಕ್ಕಿಂತ ಜಾಸ್ತಿ ತೆಗಿಬೇಕಂತ ಒಂದು ದೊಡ್ಡ ಆಸೆ ಉಂಟು, ಅದೊಂದು ತೆಗಿಬೇಕು. ನಿಂಗೆ ಇವಾಗ ಸದ್ಯಕ್ಕೆ SA1 ನಲ್ಲಿ ಫುಲ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಏನಾದ್ರು ಲೈಫಲ್ಲಿ ಏನಾದ್ರು ಅನ್ಕೊಂಡಿದ್ದೀರಾ, ನಾನು ಇದಾಗಬೇಕು, ಈ ತರ ಏನಾದ್ರು ಆಗ್ಬೇಕು ಅಂತ ಏನಾದ್ರು ಇದೆಯಾ? ಚೆಂಡೆ ಕಲಿಬೇಕು ತುಂಬಾ, ಮತ್ತೆ ಇಂಜಿನಿಯರ್ ಆಗ್ಬೇಕಂತ ನಂಗೆ ಆಸೆ ಉಂಟು. ಇವರು ಏನೆಲ್ಲ ಅನ್ಕೊಂಡಿದ್ದಾರೆ ಅದೆಲ್ಲಾನು ದೇವರು ಇವ್ರಿಗೆ ಜಾಸ್ತಿನೇ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಮೊನ್ನೆ ಅಷ್ಟೇ ಇವರೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಅದ್ ಯಾರು ವಿಡಿಯೋ ಮಾಡಿರೋದು ಯಾವ್ದು? ಅದು ನನ್ನ ಚಿಕ್ಕಪ್ಪ ಪ್ರಣಾಮ್ ಚಿಕ್ಕಪ್ಪ ಅವ್ರು ಅದು ಒಂದು ವಿಡಿಯೋ ಮಿಲಿಯನ್ಸ್ ಗಟ್ಟಲೆ ಓಡಿತು. ಸೊ ಅದಕ್ಕಿಂತ ಮುಂಚೆನೆ ನಾನೊಂದು ವಿಡಿಯೋ ಮಾಡಿದ್ದೆ, ಯೂಟ್ಯೂಬ್ ಅಲ್ಲಿ ಹಾಕಿದ್ದೆ, ಅದು ಕೂಡ ಒಳ್ಳೆ ಓಡಿದೆ, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ಅದರಿಂದಾಗಿ ಏನಾದ್ರು ಯಾರಾದ್ರೂ ಹೇಳಿದಾರೆ ನಿಮ್ಗೆ ಆ ವಿಡಿಯೋ ನೋಡ್ಕೊಂಡು? ಹೇಳಿದಾರ ಶಾಲೆಯಲ್ಲಿ ಎಲ್ಲ ಟೀಚರ್ಸ್ ನವರೆಲ್ಲ ನೋಡಿದಾರ? ಹಾಗೆ ಏನ್ ಅಪ್ರಿಶಿಯೇಟ್ ಮಾಡಿದಾರ? ಮಾಡಿದಾರ ಹಾಗೆ. ಸೊ ನೋಡಿ, ಇವಾಗ ಒಂದ್ ಸಣ್ಣ ಸಪೋರ್ಟ್ಗಳದೆಲ್ಲ ಇವಾಗ ನಾನು ಇಲ್ಲಿ ನೆಲಿಕಾರ್ ಅಂತ ಒಂದು ಸಂಘ ಇದೆ. ಸೊ ಅಲ್ಲಿ ಇವಾಗ ಇವರು ಮೊದಲು ನಾನು ಕೂತ್ಕೊಂಡು ನೋಡ್ತಿದ್ದೆ ಅಷ್ಟೇ. ನೋಡ್ತಿರುವಾಗ ಇವರು ಈ ಚೆಂಡೆನ ಫಸ್ಟ್ ಇದು ಮಾಡ್ದವಾಗ ನಂಗೆ ತುಂಬ ಖುಷಿ ಅನ್ನಿಸ್ತು ಆ ಸ್ವರ ಕೇಳ್ದವಾಗಲೇ. ಅವಾಗ ನಾನು ಹೋಗಿ ವಿಡಿಯೋ ಶೂಟ್ ಮಾಡಿಕೊಂಡು ಈ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು. ಅದೂ ಚೆನ್ನಾಗಿ ಓಡಿದೆ, ಒಳ್ಳೆ ಸಪೋರ್ಟ್ಗಳು ಅದರಿಂದ ಬಂದಿದೆ. ಸೊ ನೆಕ್ಸ್ಟು ಅವರು ಏನೆಲ್ಲ ಅವರ ಆಸೆಗಳಿದೆ, ಆರೈಕೆಗಳಿದೆ, ಎಲ್ಲವೂ ನೆರವೇರಲಿ ಅಂತ ನೀವು ಹಾರೈಸಿ, ನಾವು ಹಾರೈಸ್ತೀವಿ ದೇವರ ಹತ್ರ. ಸೊ ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದೆಯಾ ನಿಮಗೆ? ನಮ್ಗೆಂತಿಲ್ಲ, ಈಗ ಅವರವರ ಊರಲ್ಲಿ ಇಷ್ಟಿಷ್ಟು ಚಂದ ಪ್ರತಿಭೆಗಳಿರ್ತಾರಲ್ಲ, ಅವರಿಗೆ ಚಂದ ಸಪೋರ್ಟ್ ಮಾಡ್ಬೇಕು. ಹೌದು, ನಮ್ಮಂತವರಿಗೆಲ್ಲ ಹೌದು. ಒಳ್ಳೆ ಭಜನೆ ಅಂತಲ್ಲ, ಯಾವ್ದೆಲ್ಲ ಬೇರೆ ಬೇರೆ ಪ್ರತಿಭೆಗಳಿರ್ತದಲ್ಲ, ಯಾವುದೆಲ್ಲ ಪ್ರತಿಭೆಗಳಿದೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಸಣ್ಣದ್ರಲ್ಲಿ ಸಪೋರ್ಟ್ ಮಾಡ್ಬೇಕು. ಅವರಿಗೆ ಖಾಲಿ ಒಂದು ಚೆನ್ನಾಗಿದೆ ಇಷ್ಟು ಹೇಳಿದ್ರೆ ಸಾಕಾಗುತ್ತೆ, ಅದೇ ದೊಡ್ಡದಾಗಿ ತಗೊಳ್ತಾರೆ. ಸಪೋರ್ಟ್ ಕೂಡ ಬೇಕಾಗಿರೋದು ಈ ಟೈಮಲ್ಲಿ. ಇವಾಗ ಏನಾದರೂ ಶುರು ಮಾಡಿದವಾಗ ಯಾರು ಸಪೋರ್ಟ್ ಮಾಡಿರಲ್ಲ. ಸೊ ಆ ಟೈಮಲ್ಲಿ ಯಾರಾದರೂ ಒಬ್ಬರು ಮೂರನೇ ವ್ಯಕ್ತಿಗಳು ಬಂದು
ಚೆನ್ನಾಗಿದೆ, ಖುಷಿಯಾಗಿದೆ, ಮುಂದುವರಿಸು. ಇಷ್ಟು ಮೂರನ್ನು ಹೇಳಿದ್ರು ಖುಷಿ ಆಗುತ್ತೆ ತುಂಬಾನೇ. ನಿಮ್ಮ ಊರಲ್ಲಿ ಕೂಡ ಭಜನೆಗಳಿದ್ರೆ ಏನಾದ್ರು ಇದ್ರೆ ಹೇಳಿ, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ. ಎಲ್ಲಾದ್ರೂ ಹೇಳ್ಲಿಕ್ಕಿದ್ರೆ ಏನಾದ್ರು ಶುಭ ಸಮಾರಂಭಗಳಿದ್ರೆ ನೀವು ಏನಾದ್ರು ಹೇಳುದಾದ್ರೆ ಹೇಳ್ಬೋದು, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇನೆ. ಬರ್ತಾರೆ ಅವರು, ಟೈಮ್ ಹಿಡ್ಕೊಂಡು ಅವರ ಎಜುಕೇಶನ್ ಅದು ಇದು ಎಲ್ಲ ಫ್ರೀ ಮಾಡ್ಕೊಂಡು ಆ ಟೈಮಿಗೆ ಬರ್ಲಿಕ್ಕೆಲ್ಲ ಇದ್ರೆ ಬರ್ತಾರೆ, ಮಾಡಿಕೊಡ್ತಾರೆ. ತುಂಬಾ ಧನ್ಯವಾದಗಳು ನಾನು ಕರೆದಿದ್ದಕ್ಕೆ ಬಂದಿದ್ದಕ್ಕೆ. ನಿಮ್ಮ ಶಾಲೆಯ ಬಿಡುವುಗಳನ್ನ ಮಾಡ್ಕೊಂಡು ಬಂದಿದ್ದೀರಲ್ಲ, ತುಂಬಾ ಖುಷಿ ಆಯ್ತು ನಂಗೆ. ಸೊ ಯಾವತ್ತೋ ಒಂದು ಅನ್ಕೊಂಡಿದೆ ಈ ತರ ಒಂದು ಕರೆಸ್ಬೇಕು, ಸಣ್ಣ ಸಣ್ಣ ಪ್ರತಿಭೆಗಳು ನನ್ನ ಕಣ್ಣಿಗೆ ಯಾರೆಲ್ಲ ಕಾಣಿಸ್ತಾರೆ, ಇಲ್ಲಾಂದ್ರೆ ನೀವು ಬೇಕಾದ್ರೂ ಸಜೆಷನ್ ಮಾಡಿ, ಈ ತರ ಎಲ್ಲ ಯಾರಾದ್ರೂ ಇದ್ರೆ ಹೇಳಿ. ನಾನು ಕೂಡ ಒಂದು ಸಣ್ಣ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತೀರಾ ಅಂತ ನಿಮಗೆ ಬಿಟ್ಟಿದ್ದು. ಸೊ ಇದನ್ನ ಸ್ಟೇಟಸ್ ಹಾಕಿ ಇದು ಅದು ಅಂತ ಎಲ್ಲದರಲ್ಲೂ ಹೇಳ್ತಿದ್ದೇನೆ. ಸೊ ಸಪೋರ್ಟು ನೀವಾಗೆ ಮಾಡಿ, ಅದು ತುಂಬಾ ಖುಷಿ ಕೊಡುತ್ತೆ ನಮಗೆ. ಇಲ್ಲಿಗೆ ನಾವು ಕೊನೆಯದಾಗಿ ಒಂದು ಭಜನೆ ಹೇಳ್ಕೊಂಡು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಹೀಗೇನೆ ಮುಂದೆ ಮುಂದೆ ಹೊಸದಾಗಿ ಇವಾಗ ಹೊಸದಾಗಿ ಮೂವಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಅದು ಕೂಡ ನಮಗೆ ಇವಾಗ ನೆಕ್ಸ್ಟಿಗೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೇವೆ. ಸೊ ಈ ಥರದ್ದೇ ಕೆಲವೊಂದು ಪ್ರತಿಭೆಗಳನ್ನ ಹುಡ್ಕೊಂಡು ಅವರ ಕಥೆಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೇನೆ. ಯಾವುದೇ ಇದು ಅಚೀವ್ಮೆಂಟ್ಗಳಲ್ಲ, ಯಾವುದೇ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಲ್ಲ. ಸೊ ನಾರ್ಮಲ್ ಯಾರೆಲ್ಲ ಊರಲ್ಲಿ ಜನಗಳಿದ್ದಾರೆ, ಯಾರು ಪ್ರತಿಭೆ ಅನ್ನೋದು ಬೇಡ ನಮಗೆ, ಯಾರು ಅವರು ಸಮಾಜದ ಎದುರಿಗೆ ಯಾರು ಕೂಡ ಕಾಣಿಸಲ್ಲ. ಸೊ ಅಂಥವ್ರನ್ನ ಕರ್ಕೊಂಡ್ಬಂದು ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇವೆ. ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ನೋಡೋಣ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತೀರಾ ಅಂತ. ಇನ್ನೊಂದು ಯಾರಾದರೂ ಹೊಸ ಪ್ರತಿಭೆಗಳಿದ್ರೆ ಅಂಥವ್ರನ್ನ ಕರ್ಕೊಂಬರ್ತೇನೆ ನಿಮ್ಮ ಮುಂದೆ ಅಂತ ಹೇಳ್ತಾ, ಇವಾಗ ಕೊನೆಯದಾಗಿ ಒಂದು ಭಜನೆ ಹೇಳ್ಕೊಂಡು ಅಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಧನ್ಯವಾದಗಳು ಎಲ್ರಿಗೂ. ಸಪೋರ್ಟ್ ಮಾಡಿ ನಮಗೆ ಅಷ್ಟೇ. ಹೇಳ್ತೀರಿ ಇವಾಗ? ಹಾಂ ಸರಿ ಸರಿ ಆಯ್ತಾ? ಹಾಂ ಜೋರ್ ಬಿಟ್ಲೆ. ಬಿಡುವೇನೇನಯ್ಯ ಹನುಮ, ಬಿಡುವೇನೇನಯ್ಯ ಬಿಡುವೇನೇನಯ್ಯ ಹನುಮ, ಬಿಡುವೆನೇನಯ್ಯ ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಾಗಿ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಾಗಿ, ಪ್ರವರ್ತಿಸೋ ಜ್ಞಾನವನ್ನು ತಡಮಾಡದೆ ನೀ ಕೊಡುವ ತನಕ, ಪ್ರವರ್ತಿಸೋ ಜ್ಞಾನವನ್ನು ತಡಮಾಡದೆ ನೀ ಕೊಡುವ ತನಕ, ಬಿಡೆನೋ ಹನುಮ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ. ಹಸ್ತವನಿ ಎತ್ತಿದರೇನು ಹಾರಗಾಲ ಹಾಗಾಲೆ, ಹಸ್ತವನಿ ಎತ್ತಿದರೇನು ಹಾರಗಾಲ ಹಾಕಿದರೇನು, ಹಸ್ತವನಿ ಎತ್ತಿದರೇನು ಹಾರಗಾಲ ಹಾಗಾಲೆ, ಹಸ್ತವನಿ ಎತ್ತಿದರೇನು ಹಾರಗಾಲ ಹಾಕಿದರೇನು. ಪ್ರತ್ಯನೋ ನಿನ್ನವನು ನಾನು, ಪ್ರತ್ಯನೋ ನಿನ್ನವನು ನಾನು, ಹಸಿನ ವರದವ ತೋರುವ ತನಕ, ಹಸಿನ ವರದನ ತೋರುವ ತನಕ, ಬಿಡೆನೋ ಹನುಮ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ. ಹಲ್ಲು ಮುಡಿಯ ಕಾಡಿದರೇನು ಹಲ್ಲುವೆನೇನು ನಿನಗೆ ನಾನು, ಹಲ್ಲು ಮುಡಿಯ ಕತ್ತಿದರೇನು ಹಲ್ಲುವೆನೇನು ನಿನಗೆ ನಾನು, ಉಲ್ಲಭನ ಬದಲಿ ಮನಸೋ ನಿಲ್ಲಿತು, ಉಲ್ಲಭನ ಬದಲಿ ಮನಸೋ ನಿಲ್ಲಿತು, ಇರುವೆ ತನಕ ಸುಮ್ಮನೆ ನಾನು, ಇರುವೆ ತನಕ ಸುಮ್ಮನೆ ನಾನು, ಬಿಡೆನೋ ಹನುಮ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ. ದೊಂಗೊಮೋರೆ ಬಾಲಮತಿಗೆ ಕರೆದಿದರೆ ದೊಂಗೊಮೋರೆ ಬಾಲಮತಿಗೆ ಕರೆದಿದರೆ ಅಂಜುವನಲ್ಲ, ಕರಳಿನಗೆ
ತುಂಬಾ ಖುಷಿ ಆಯ್ತು. ಸೊ ಏನಾದರೂ ಹೇಳಲಿಕ್ಕಿದೆಯಾ ನಿಮಗೆ ಕೊನೆಯದಾಗಿ? ಕೊನೆಯದಾಗಿ ಏನು ಏನು ಸರ್ ಸರಿ, ನೆಕ್ಸ್ಟ್ ಒಂದು ಕಂಟೆಂಟ್ ಅಲ್ಲಿ ನಾವು ಬರ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಂಟೆಂಟ್ ಅನ್ನ, ಈ ಒಂದು ಭಜನೆಯ ಸ್ಫೂರ್ತಿ ತಕೊಂಡು ಇದರಿಂದ ನಾವು ಮೊದಲನೇ ಸ್ಟೆಪ್ಗಳನ್ನ ಇಟ್ಕೊಂಡು ಮುಂದುವರ್ಸೋಣ ಅಂತ ಹೇಳ್ತಾ, ನಮ್ಮ ಜೊತೆ ನಿಮ್ಮ ಸಪೋರ್ಟ್ ತುಂಬ ಬೇಕು. ಸೊ ಇಲ್ಲಿಗೆ ಮುಗಿಸ್ತೇವೆ. ಧನ್ಯವಾದಗಳು.